ಹಲೋ, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಸಿಂಧು. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟು ಬಿಸಿಬೇಳೆಭಾತ್ ಮಾಡಿದ್ದೆ. ಸ್ವಲ್ಪ ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ಹೊರಗಡೆ ಹೋಗಬೇಕಾಗಿತ್ತು SIR ವೆರಿಫಿಕೇಷನ್ಗೆ. ಹಾಗಾಗಿ ನಾನೊಂದು ಆನ್ಲೈನಲ್ಲಿ ಟಿ ಶರ್ಟ್ ಬುಕ್ ಮಾಡಿದ್ದೆ. ಸೊ ಅದು ಬೇಡ ಅಂತ ಹೇಳಿದ್ದ, ಕಲರ್ ಚೆನ್ನಾಗಿಲ್ಲ ಅಂತ. ಟ್ರೈ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಮಗ ಏನು ಹೇಳ್ತಾನೆ ಅಂತ. ಮೋಮೋಸ್, ಫ್ರೈಡ್ ರೈಸ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಪ್ರಿಂಟ್ ಚೆನ್ನಾಗಿಲ್ಲ. ಪ್ರಿಂಟ್ ಬೇರೆದಿರ್ಬೇಕಾಯ್ತು. ಇದು ಒಳ್ಳೆ ಮಣಿಪುರಿ ಇಲ್ಲ ಅಸ್ಸಾಮಿಯವ್ರು ಮೋಮೋಸ್ ಮಾಡ್ತಾರೆ. ನಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗೈತೆ, ಪ್ರಿಂಟ್ ಬೇರೆದಿರ್ಬೇಕು ಅಂತ. ಇದು ಕರೆಕ್ಟಾಗಿ ಐತೆ, ಚೆನ್ನಾಗೈತೆ ಇದು. ಅದು ಬೇಡ. ಯಾಕೋ ಟಿ ಶರ್ಟ್ ಅವನಿಗೆ ಪ್ರಿಂಟೇ ಇಷ್ಟ ಆಗಿಲ್ಲ. ಹಾಗಾಗಿ ಬೇಡ ಕಣಮ್ಮ, ಪ್ರಿಂಟ್ ಚೆನ್ನಾಗಿಲ್ಲ ಅಂತ ಹೇಳ್ದ. ಕೆಲಸ ಎಲ್ಲ ಮುಗೀತು. ಇವಾಗ ನಾನು ನಿಮ್ಗೊಂದು ಒಳ್ಳೆ ಫೇಸ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಶುರು ಮಾಡೋಣ. ಇದು ನಾವು ಕೆಂಪುದು ಮಸೂರ್ ದಾಲ್ ಅಂತ ಬರುತ್ತಲ್ಲ, ಅದನ್ನು ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಾ ಇರೋದು. ಒಂದು 2 ಟೇಬಲ್ ಸ್ಪೂನಷ್ಟು, 2ರಿಂದ 3 ಟೇಬಲ್ ಸ್ಪೂನಷ್ಟು ಇದೆ. ನಾನು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದ್ಸರಿ ಮಿಕ್ಸ್ ಮಾಡಿ ನಾವು ಇಟ್ಕೊಂಡ್ಬಿಟ್ರೆ, ನಾವು ಡೈಲಿ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಕೊಂಡ್ಬಿಟ್ರೆ ಆಗುತ್ತೆ. ನೋಡಿ, ಅಕ್ಕಿ ಹಿಟ್ಟು ಇದು ತುಂಬ ಇಂಪಾರ್ಟೆಂಟು. ಇದನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಇವೆಲ್ಲ ನ್ಯಾಚುರಲ್, ಮನೆಯಲ್ಲೇ ಸಿಗುತ್ತೆ ಎಲ್ಲ ಆರಾಮಾಗಿ. ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಮುಲ್ತಾನಿ ಮಿಟ್ಟಿ. ನಾನು ಗ್ರಂಥಿಗೆ ಅಂಗಡಿನಲ್ಲಿ ತೊಗೊಂಬಂದಿದ್ದೀನಿ ಇದನ್ನು. ಅಂದರೆ ಪೂಜೆ ಸಾಮಾನು, ಗ್ರಂಥಿಗೆ ಅಂಗಡಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸಾಮಾನ್ಯ ಪೂಜೆ ಸಾಮಾನೆಲ್ಲ ಸಿಗುತ್ತಲ್ಲ, ಆ ಅಂಗಡಿನಲ್ಲಿ ಇದು ಮುಲ್ತಾನಿ ಮಿಟ್ಟಿ. ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಕೂಡ ಇದನ್ನು ಆರ್ಡ್ರ್ ಮಾಡ್ಕೊಬೋದು. ಇದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಮುಲಟ್ಟಿ ಪೌಡರ್ ಅಂತ, ಇದು ಕೂಡ ಇದನ್ನು ತೋರಿಸ್ತಿದ್ದೀನಿ. ಇದನ್ನು ಮುಲೆಟ್ಟಿ ಪೌಡರ್ ಅಂತ ಸಿಗುತ್ತೆ. ಇದು ಕೂಡ ಆನ್ಲೈನಲ್ಲಿ ಸಿಗುತ್ತೆ. ಇಲ್ಲಾಂದರೆ ನೀವು ಗ್ರಂಥಿಗೆ ಅಂಗಡಿಲಿ ಹೋಗಿ ಕೇಳಿದ್ರೆ ಇದನ್ನು ಕೂಡ ಕೊಡ್ತಾರೆ. ಇದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಟ್ರೆ, ನಾವು ಒಂದಿನ ಬಿಟ್ಟು ಒಂದಿನ ನಮ್ಮ ಫೇಸ್ಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಇದನ್ನು ನೀಟಾಗಿ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದು ಸಾಕಾಗುತ್ತೆ. ಈ ಥರ ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕಾಗಿ ಯೂಸ್ ಮಾಡೋಣ. ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಪ್ರೀ ಮಿಕ್ಸು ಫೇಸ್ ಪ್ಯಾಕು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇಷ್ಟೊಂದೆಲ್ಲ ಬೇಡಿ, ನನಗೆ ಇಷ್ಟು ಸಾಕಾಗುತ್ತೆ. ಇದಿಷ್ಟು. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಗುಲಾಬಿ ಜಲ್ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ 1 ಟೇಬಲ್ ಸ್ಪೂನಷ್ಟು. ಮತ್ತು ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಬೋದು ನೀವು. ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲು, ಹರಳೆಣ್ಣೆ, ನಿಮ್ಮ ಮನೆ ಯಾವುದಿರುತ್ತೆ ಅದು. ನಾವು ಯೂಸ್ ಮಾಡೋದು ಡಾಬರ್ ಆಮ್ಲ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ 1-2-3 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮುಖಕ್ಕೆ ಮತ್ತು ಕೈಗೆ ಮತ್ತು ಕಾಲುಗಳಿಗೂ ಕೂಡ ಹಚ್ಕೋಬೋದು. ಇದನ್ನು ತುಂಬಾ ಚೆನ್ನಾಗಿ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲಿ ತಣ್ಣೀರಲ್ಲಿ ಮುಖನ ತೊಳ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಿಮ್ದು ಯಾರಾದರೂ ಮದುವೆ ಹತ್ರದಲ್ಲಿದೆಯಾ ಅಥವಾ ಯಾವ್ದಾದ್ರು ಫಂಕ್ಷನ್ ಇದೆಯಾ, ಇದು ನಿಮಗೆ ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ಇವಾಗಲಿಂದನೇ ಶುರು ಮಾಡಿ ನಿಮ್ಮ ಮದುವೆ ಅಷ್ಟೊತ್ತಿಗೆ ನಿಮ್ಮದು ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. 1 ದಿನ 2 ದಿನ ಮಾಡಿ ಬಿಡೋದಲ್ಲ, ರೆಗ್ಯುಲರಾಗಿ ಇದನ್ನು ಹಾಕ್ಕೋಬೇಕು. 1 ದಿನ ಬಿಟ್ಟು 1 ದಿನ ಹಾಕ್ಕೋಬೇಕು. ಇದನ್ನು ತುಂಬಾ ಸಿಕ್ಕಾಪಟ್ಟೆ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಮತ್ತು ತುಂಬ ಹೆಂಗಾಗಿ ಕಾಣಿಸುತ್ತೆ. ಮತ್ತು ಕೈಗೆ, ಕತ್ತತ್ರ ಎಲ್ಲ ಹಾಕ್ಕೋಬೇಕು. ಇದನ್ನು ಎಲ್ಲೆಲ್ಲಿ ನಿಮಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಥರ ಇರುತ್ತೆ, ಕಪ್ಪಗಾಗಿರುತ್ತೆ ಬಿಸಿಲಿಗೆ, ಅಲ್ಲೆಲ್ಲ ಟ್ಯಾನ್ ಆಗಿರುತ್ತೆ, ಅಲ್ಲಿಗೆಲ್ಲ ಇದನ್ನು ಹಾಕ್ಕೊಳ್ಳಿ. ಇವಾಗ ನಾನು ಒಂದು 15-20 ಮಿನಿಟ್ಸ್ ಬಿಟ್ಟಿದ್ದೀನಿ. ಬಿಟ್ಟಾದಮೇಲೆ ಇದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ನಾನು ಡ್ರೈ ಆದಮೇಲೆ ಸ್ವಲ್ಪ ಹಾಗೆ ನೀಟಾಗಿ, ತುಂಬ ಜೋರಾಗಿ ಮಾಡಬಾರ್ದು, ಹಾಗೆ ರಬ್ ಮಾಡ್ಕೋಬೇಕು ಸ್ಮೂತಾಗಿ. ತುಂಬ ಹಾರ್ಷಾಗಿ ಮಾಡಬಾರ್ದು ಇದನ್ನು. ನೋಡಿ, ಇವಾಗ ನಾನು ಈ ಥರ ಮಾಡ್ಕೋತಿದ್ದೀನಲ್ಲ, ಈ ಥರ ಮಸಾಜ್ ಮಾಡ್ಕೋಬೇಕು. ಅಪ್ವರ್ಡ್ಸಾಗಿ ಮಾಡಬೇಕು. ಚೀಕ್ಸ್ನ ಮಾಡಬೇಕಾದ್ರೆ, ಕೆನ್ನೆನ ಮಾಡಬೇಕಾದ್ರೆ ಈ ಥರ ಮೇಲ್ಮುಖವಾಗಿ ಮಾಡ್ಕೋಬೇಕು, ಕೆಳಗಡೆ ಮಾಡ್ಕೋಬೇಡಿ. ಈ ಥರ ನೀಟಾಗಿ ಸ್ವಲ್ಪ ಸ್ಮೂತಾಗಿ ರಬ್ ಮಾಡ್ಕೊಳ್ಳಿ. ಒಂದು 10-15 ಮಿನಿಟ್ಸು ರಬ್ ಮಾಡ್ಕೊಂಡಾದ್ಮೇಲೆ ನೋಡಿ, ತಣ್ಣೀರಲ್ಲಿ ಈ ಥರ ಮುಖ ತೊಳ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಗ್ಲೋ ಹೇಗೆ ಬರುತ್ತೆ. ಒಂದು ಸ್ವಲ್ಪ ಗ್ಲಾಸ್ ಟೈಪ್ ಸ್ಕಿನ್ ಕಾಣಿಸುತ್ತೆ, ನೋಡ್ಬೋದು. ನೋಡಿ, ಗ್ಲಾಸ್ ಸ್ಕಿನ್ ಥರ ನೋಡಿ. ಫುಲ್ ಫೇಸ್ ವಾಶ್ ಮಾಡಿ ಈಗ ಸ್ನಾನ ಎಲ್ಲ ಆದಮೇಲೆ ಫೇಸ್ ಎಷ್ಟು ಗ್ಲೋ ಆಗಿದೆ ಅಂತ ಹೇಳಿ ನೀವು ಇದೇ ಥರ ಟ್ರೈ ಮಾಡಿ.
ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಇವಾಗೆಲ್ಲ ಆಯಿತು, ಪೂಜೆ ಎಲ್ಲ ಆದಮೇಲೆ ಇವಾಗ ಸಂಜೆ ಊಟಕ್ಕೆ ಅಂತ ಹೇಳಿ ಚಿಲ್ಲಿ ಹನಿ ಪನ್ನೀರ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರೆಸಿಪಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ನಾನು ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರು, ಸ್ವಲ್ಪ ಕಾರ್ನ್ಫ್ಲೋರು, ಮೈದಾ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಪನ್ನೀರೆಲ್ಲ ಹಾಕ್ಕೋಬೇಕು. ಒಂದೊಂದೇ ಕ್ಯೂಬ್ಸು ನಾನು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಕೂಡ ನೀವು ಕಟ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ಇದನ್ನು ನೀವು ಸ್ವಲ್ಪ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಇಲ್ಲಾಂದರೆ ಈ ಥರ ಸ್ವಲ್ಪ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಡೀಪ್ ಫ್ರೈಯೇ ಮಾಡಿಕೊಂಡೆ. ಡೀಪ್ ಫ್ರೈ ಇಷ್ಟ ಇಲ್ದಿರೋರು ಒಂದು 2-3 ಟೇಬಲ್ ಸ್ಪೂನ್ ಹಾಕಿ ಹಾಗೆಯೇ ಶಾಲೋ ಫ್ರೈ ಮಾಡ್ಕೋಬೋದು. ಇದನ್ನು ನೋಡಿ ಇವಾಗ ಆಗಿದೆ. ಹಾಕ್ಕೊಂಡು ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಫ್ರೈ ಮಾಡಿರುವಂಥ ಪನ್ನೀರ್ಗಳನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ, ನಿಮ್ಗೆ ಬೇಕು ಅಂದರೆ ಕ್ಯಾಪ್ಸಿಕಮ್ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಚಿಲ್ಲಿ ಪೇಸ್ಟ್ ಇಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ಬೋದು. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಶೆಜ್ವಾನ್ ಸಾಸ್ ಬರ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಸೋಯಾ ಸಾಸ್ ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊದಲನೇ ಎಣ್ಣೆಯಲ್ಲಿ ಆದಂಥ ಪನ್ನೀರ್ಗಳನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲಿ ಎಲ್ಲ ತಿರುಗಿಸಿ ಇದಕ್ಕೆ ಜೇನುತುಪ್ಪ ಇರುತ್ತಲ್ಲ, 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ರೋಸ್ಟ್ ಆಗಿರುವಂತಹ ಬಿಳಿ ಎಳ್ಳನ್ನು ಉದುರಿಸಿದ್ರೆ, ಬಿಳಿ ಎಳ್ಳು ಆಪ್ಷನಲ್ಲು, ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ಮುಗೀತು, ಎಲ್ಲ ಪ್ರಿಪೇರ್ ಮಾಡಿಟ್ಟು ಇವಾಗ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನಾವು ಮತ್ತು ನಮ್ಮ ಫ್ರೆಂಡ್ಸು ಕ್ಯಾಂಪಸ್ಸಲ್ಲಿರೋರೇ ಎಲ್ಲರೂ ಹೊರಟ್ವಿ. ನಮ್ಮ ಕ್ಯಾಂಪಸ್ಸಲ್ಲಿರೋ ದೇವಸ್ಥಾನನೇ ಸ್ವಲ್ಪ ವಾಕ್ ಆದಂಗೂ ಆಗುತ್ತೆ, ಹಾಗೆ ದೇವಸ್ಥಾನಕ್ಕೂ ಹೋದಂಗೆ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಕ್ಯಾಂಪಸ್ ದೇವಸ್ಥಾನ. ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಎಲ್ಲ ದೇವರುಗಳು ಇಲ್ಲಿರುತ್ತೆ, ಹೊರಗಡೆ ದೇವಸ್ಥಾನಗಳ ಥರ ಅಲ್ಲ. ಇಲ್ಲಿ ಎಲ್ಲ ದೇವರು, ಸುಬ್ರಹ್ಮಣ್ಯ ಸ್ವಾಮಿ, ಪಾರ್ವತಿ, ಈಶ್ವರ, ಕೃಷ್ಣ, ಸಾಯಿಬಾಬಾ, ಆಂಜನೇಯ ಸ್ವಾಮಿ, ಎಲ್ಲ ಪ್ರತಿಯೊಂದು, ಗಣಪತಿ ಪ್ರತಿಯೊಂದು, ಮತ್ತು ಅಯ್ಯಪ್ಪ ಸ್ವಾಮಿದು ಎಲ್ಲ ಒಂದೇ ಕಡೆ ಒಂದೇ ದೇವಸ್ಥಾನದಲ್ಲಿ ಎಲ್ಲ ಮೂರ್ತಿಗಳನ್ನು ಕೂಡ ಇಟ್ಟಿದ್ದಾರೆ. ಇವರೆಲ್ಲರೂ ಪರಿಚಯ ಇರೋರೇನೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.